Good morning, students. I welcome you all to the English second language class of 8th. Today, we are going to start the content first lesson of prose, A Day in the Ashram. The Education for Life is the first unit of the class 8 textbook. The prose, A Day in the Ashram, was written by C.F. Andrews. C.F. Andrews means Charles Freed Andrews, born in 1871 and died at 1940. He was an English priest of the Church of England. He was an educator and Indian freedom fighter. He became Mahatma Gandhi's closest friend and associate. ಸೊ ಮಕ್ಕಳ ಇವತ್ತು ನಾವು 9ನೇ ಕ್ಲಾಸ್ನ ಅ ಡೇ ಇನ್ ದ ಆಶ್ರಮ್ ಅನ್ನುವಂಥ ಪಾಠವನ್ನು ಕಲಿತಾ ಇದ್ದೀವಿ. ಇದನ್ನು ಬರೆದಿರ್ತಕ್ಕಂಥವರು ಚಾರ್ಲ್ಸ್ ಫ್ರೀಡ್ ಆ್ಯಂಡ್ರೂಸ್ ಅಂತಕ್ಕಂಥ ವ್ಯಕ್ತಿ. ಇವರೊಬ್ಬ ಇಂಗ್ಲೀಷ್ ಪುರೋಹಿತರು ಸಹ ಆಗಿದ್ದರು, ಒನ್ ಆಫ್ ದ ಚರ್ಚ್ ಇನ್ ಇಂಗ್ಲೆಂಡ್. ಇದಲ್ಲದೆ ಇವರು ಎಜುಕೇಟರ್ ಸಹ ಆಗಿರ್ತಾರೆ ಮತ್ತು ಇವರು ಇಂಡಿಯನ್ ಫ್ರೀಡಮ್ ಫೈಟರು ಸಹ ಆಗಿದ್ದಾರೆ. ಇವರು ಒಂದು ಆತ್ಮೀಯ ಗೆಳೆಯರು ಸಹ ಆಗಿದ್ದರು ನಮ್ಮ ದೇಶದ ಪಿತಾಮಹರಾಗಿರ್ತಕ್ಕಂಥ ಮಹಾತ್ಮ ಗಾಂಧಿಯವರಿಗೆ. ಆಂಡ್ರೂಸ್ ರಿವೀಲ್ಸ್ ಹಿಸ್ ಎಕ್ಸ್ಪೀರಿಯನ್ಸ್ ವೈಲ್ ಹಿ ಸ್ಟೇಡ್ ಇನ್ ದ ಆಶ್ರಮ್. ಸೊ ಈ ಆಂಡ್ರೂಸ್ ಅವರು ಈ ಪಾಠದಲ್ಲಿ ನಮಗೆ ತಮ್ಮ ಅನುಭವಗಳನ್ನು ಶೇರ್ ಮಾಡಿಕೊಂಡಿದ್ದಾರೆ, ಆ ಆಶ್ರಮದಲ್ಲಿ ಆಗಿರ್ತಕ್ಕಂಥ ಅನುಭವಗಳನ್ನು. ಶಾಂತಿನಿಕೇತನ್ ವಾಸ್ ಫೌಂಡೆಡ್ ಬೈ ರವೀಂದ್ರನಾಥ್ ಟ್ಯಾಗೋರ್. ಸೊ ಇವರ ಪ್ರಕಾರ ಆಂಡ್ರೂಸ್ ಅವರು ಹೇಳ್ತಿದ್ದಾರೆ, ಈ ಶಾಂತಿನಿಕೇತನ್ ಅನ್ನುವಂಥ ಆಶ್ರಮವನ್ನು ರವೀಂದ್ರನಾಥ್ ಟ್ಯಾಗೋರ್ ಅವರು ಕಂಡುಹಿಡಿದ್ರು ಅಂತ ಹೇಳ್ತಿದ್ದಾರೆ. It is a school with a difference where students learn with great joy. ಸೊ ಇದೊಂದು ಸ್ಕೂಲ್ ಅಂತೆ, ಇದರಲ್ಲಿ ಮಕ್ಕಳು ತುಂಬ ವಿಭಿನ್ನವಾಗಿ ಕಲಿಕೆಯನ್ನು ಕಲಿತಾ ಇದ್ದಾರೆ, ಅದು ತುಂಬ ಸಂತೋಷದಿಂದ ಅಂತ ಇವರು ತಮ್ಮ ಅನಿಸಿಕೆಗಳನ್ನು ತೋರಿಸ್ಕೊಂಡಿದ್ದಾರೆ. ಈಗ ಪಾಠದ ಮೊದಲನೇ ಭಾಗಕ್ಕೆ ಬರೋಣ. ದ ಲೆಸನ್ ಹ್ಯಾಸ್ ಬೀನ್ ಡಿವೈಡೆಡ್ ಇಂಟು 9 paragraphs. So let us start the paragraph to read. The first paragraph has been described as, words cannot picture to you the beauty of Shantiniketan. Our own poet and teacher, whom we call Gurudeva, has named it in his song, the darling of our hearts, and it is worthy of the name. All who have visited the ashram, old and young alike, have felt its inner beauty growing more and more upon them. ಸೊ ಮೊದಲನೇ ಭಾಗದಲ್ಲಿ ಇವರು ವಿವರಣೆಯನ್ನು ಕೊಟ್ಟಿದ್ದಾರೆ ಶಾಂತಿನಿಕೇತನ್ನ ಒಂದು ಸೌಂದರ್ಯದ ಬಗ್ಗೆ. ಇದರಲ್ಲಿ ಇವರು ಹೇಳ್ತಿದ್ದಾರೆ, ವರ್ಡ್ಸ್ ಕೆನಾಟ್ ಪಿಕ್ಚರ್ ಟು ಯು ದ ಬ್ಯೂಟಿ ಆಫ್ ಶಾಂತಿನಿಕೇತನ್. ಅಂದರೆ ಮಾತಿನ ಪದಗಳಲ್ಲಿ ನಾವು ಇದನ್ನು ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ ಅಥವಾ ಪಿಕ್ಚರೈಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಶಾಂತಿನಿಕೇತನ್ನ ಒಂದು ಸೌಂದರ್ಯವನ್ನು. ಅವರ್ ಓನ್ ಪೊಯೆಟ್ ಆ್ಯಂಡ್ ಟೀಚರ್ ಹೂಮ್ ವಿ ಕಾಲ್ ಗುರುದೇವ. ಸೊ ಅವರು ತಮ್ಮ ಪೊಯೆಟ್ ಆಗಿರ್ತಕ್ಕಂಥ, ಕವಿ ಆಗಿರ್ತಕ್ಕಂಥ ಮತ್ತು ಗುರು ಆಗಿರ್ತಕ್ಕಂಥವರನ್ನು ಇವರು ಗುರುದೇವ ಅಂತ ಕರೆಯೋರು. ಯಾರು ಗುರುದೇವ? ರವೀಂದ್ರನಾಥ್ ಟ್ಯಾಗೋರ್ ಅವರನ್ನು ಇವರು ಕವಿಗಳು ಅಂತಲೂ ಸಹ ಒಪ್ಕೊಂಡಿದ್ದಾರೆ ಮತ್ತು ಗುರುಗಳು ಅಂತೂ ಸಹ ಅವರು ನಂಬ್ತಾ ಇದ್ದಾರೆ. ಹ್ಯಾಸ್ ನೇಮ್ಡ್ ಇನ್ ಹಿಸ್ ಸಾಂಗ್. ಗುರುದೇವ ಅವರು ಬರೆದಿದ್ದಾರಂತೆ ಅವರ ಪೊಯಮಲ್ಲಿ, ಸಾಂಗಲ್ಲಿ, ದ ಡಾರ್ಲಿಂಗ್ ಆಫ್ ಅವರ್ ಹಾರ್ಟ್ಸ್. ಸೊ ಈ ಒಂದು ವರ್ಣನೆ, ಆ್ಯಂಡ್ ಇಟ್ ಈಸ್ ವರ್ದಿ ನೇಮ್ ಅಂತ ಕರೀತಾ ಇದ್ದಾರೆ. ಅಂದರೆ ಆ ಒಂದು ವರ್ಣನೆ ಯೋಗ್ಯವಾದಂಥದ್ದು ಅಂತ ಇವರು ಹೇಳ್ತಾ ಇದ್ದಾರೆ. ಆಲ್ ಹೂ ಹ್ಯಾವ್ ವಿಸಿಟೆಡ್ ದ ಆಶ್ರಮ್, ಓಲ್ಡ್ ಆ್ಯಂಡ್ ಯಂಗ್ ಅಲೈಕ್, ಹ್ಯಾವ್ ಫೆಲ್ಟ್ ಇಟ್ಸ್ ಇನ್ನರ್ ಬ್ಯೂಟಿ ಗ್ರೋಯಿಂಗ್ ಮೋರ್ ಆ್ಯಂಡ್ ಮೋರ್ ಅಪಾನ್ ದೆಮ್. ಸೊ ಯಾರೇ ಈ ಒಂದು ಆಶ್ರಮವನ್ನು
ನೋಡಲಿಕ್ಕೆ ಬರ್ತಾರೋ ಅವರು ಹಿರಿಯರಾಗಿರ್ಬೋದು ಅಥವಾ ಕಿರಿಯರಾಗಿರಬಹುದು, ಇಬ್ಬರೂ ಸಹ ಎಂಥವರು ಸಹ ಇದನ್ನು ಇಷ್ಟಪಡ್ತಾರೆ, ಖುಷಿ ಆಡ್ತಾರೆ, ಇದರ ಒಂದು ಸೌಂದರ್ಯವನ್ನು ನೋಡಿ ಅಂತ ಇವರು ವರ್ಣಿಸ್ತಿದ್ದಾರೆ. ಸೊ ದಿಸ್ ಇಸ್ ಅಬೌಟ್ ದ ಫಸ್ಟ್ ಪ್ಯಾರಾಗ್ರಾಫ್. ನೌ ಲೆಟ್ ಅಸ್ ಗೋ ಟು ದ ಸೆಕೆಂಡ್ ಪ್ಯಾರಾಗ್ರಾಫ್. If I were to describe to you one day in the ashram with the boys, that would perhaps best bring home to you its inner beauty. Long before sunrise, like the birds in our own amlocky rows, our boys are awake. The choristers are the first to rise, and they go round the ashram singing their morning hymn. You can hear the voices in the distance, drawing nearer and nearer, and then the sound dies away as the choir passes on to another part of the ashram, and then again it comes nearer and nearer. The beauty of the sound in the silent morning air and the sense of joy and reverence which it brings gives peace to the soul. ಸೊ ಸೆಕೆಂಡ್ ಪ್ಯಾರಾಗ್ರಾಫಲ್ಲಿ ಇವರು ವರ್ಣನೆ ಹೇಗಿದೆ ಅಂದರೆ, ಇಫ್ ಐ ವರ್ ಡಿಸ್ಕ್ರೈಬ್ ಟು ಯು, ನಾನೇನಾದರೂ ಇದನ್ನು ವರ್ಣಿಸಲೇಬೇಕು ಅನ್ನೋದಾದರೆ, ಒನ್ ಡೇ ಇನ್ ದ ಆಶ್ರಮ್ ವಿತ್ ದ ಬಾಯ್ಸ್, ಆ ಆಶ್ರಮದಲ್ಲಿ ಒಂದು ದಿನ ಏನೆಲ್ಲ ಚಟುವಟಿಕೆಗಳು ನಡೆಯುತ್ತೆ ಅನ್ನೋದ್ರ ಬಗ್ಗೆ ವರ್ಣಿಸ್ತಾ ಇದ್ದಾರೆ. ದಟ್ ವುಡ್ ಪರ್ಹ್ಯಾಪ್ಸ್ ಬೆಸ್ಟ್ ಬ್ರಿಂಗ್ ಹೋಮ್ ಟು ಯು ಇಟ್ಸ್ ಇನ್ನರ್ ಬ್ಯೂಟಿ. ಅದನ್ನು ಕೇಳ್ತಾ ಇದ್ದರೆ ನಾವೇ ಒಂದು ರೀತಿಯಾದಂಥ ಸೌಂದರ್ಯವನ್ನು ಅನುಭವಿಸೋ ಮಟ್ಟಕ್ಕೆ ನಮಗೆ ಅದರ ಭಾಸ ಆಗುತ್ತೆ ಅಂತ ಇವರು ಹೇಳ್ತಿದ್ದಾರೆ. ಲಾಂಗ್ ಬಿಫೋರ್ ಸನ್ರೈಸ್, ಲೈಕ್ ದ ಬರ್ಡ್ಸ್ ಇನ್ ಅವರ್ ಓನ್ ಆಮ್ಲಾಕಿ ರೋಸ್, ಅವರ್ ಬಾಯ್ಸ್ ಆರ್ ಅವೇಕ್. ಅಂದರೆ ಸೂರ್ಯೋದಯಕ್ಕಿಂತ ಮುಂಚಿತವಾಗಿ ಹೇಗೆ ಪಕ್ಷಿಗಳು ತಮ್ಮ ತಮ್ಮ ಗೂಡನ್ನು ಆಮ್ಲಾಕಿ ಗ್ರೋವ್ಸ್ ಅಂದರೆ ನೆಲ್ಲಿಕಾಯಿ ಮರದ ಗೂಡಿನಿಂದ ಹೇಗೆ ಬೇಗ ಎದ್ದು ಅದು ಹಾರಾಡುತ್ತೋ, ಹಾಗೆ ಈ ಒಂದು ಶಾಂತಿನಿಕೇತನ್ ಆಶ್ರಮದಲ್ಲಿರ್ತಕ್ಕಂಥ ಗಂಡು ಮಕ್ಕಳು ಸೂರ್ಯೋದಯಕ್ಕಿಂತ ಮುಂಚಿತವಾಗಿ ಎದ್ದು ಅವರವರ ಕೆಲಸವನ್ನು ಶುರು ಮಾಡ್ತಾರೆ. ದ ಕಾರಿಸ್ಟರ್ಸ್ ಆರ್ ದ ಫಸ್ಟ್ ಟು ರೈಸ್. ಕಾರಿಸ್ಟರ್ಸ್ ಅಂದರೆ ವಾದ್ಯ ತಂಡ ಅಂತಕ್ಕಂಥದ್ದು ಮೊದಲನೇದಾಗಿ ಎಲ್ಲರಿಗಿಂತ ಮುಂಚಿತವಾಗಿ ಎದ್ದೇಳ್ತಾರಂತೆ. ಆ್ಯಂಡ್ ದೇ ಗೋ ರೌಂಡ್ ದ ಆಶ್ರಮದ ಸುತ್ತು ಅವರು ಹೋಗ್ತಾರೆ. ಹೇಗೆ ಹೋಗ್ತಾರೆ? ಸಿಂಗಿಂಗ್ ದೇರ್ ಮಾರ್ನಿಂಗ್ ಹೈಮನ್. ಸೂರ್ಯೋದಯದ ದೇವರ ಸ್ತುತಿಯನ್ನು ಅವರು ಹಾಡುತ್ತಾ ಆಶ್ರಮದ ಸುತ್ತು ಹೋಗ್ತಾರೆ. You can hear the voice in distance drawing nearer and nearer, and then the sound dies away as the choir passes on to another part of the ashram, and then again it comes nearer and nearer. ಸೊ ಈ ವಾದ್ಯ ತಂಡದವರು ತಮ್ಮ ದೇವರ ಸ್ತುತಿಯನ್ನು ಹಾಡಿಕೊಂಡು ಹತ್ತಿರ ಬರ್ತಾ ಇದ್ದ ಹಾಗೆ ಆ ಒಂದು ಸ್ತುತಿ ಹತ್ತಿರ ಬರ್ತಿದೆ ಅನ್ನೋಂಥ ಭಾಸ ನಮಗೆ ಆಗುತ್ತೆ. ಹಾಗೆ ಅವರದ್ದು ಆ ಒಂದು ನಮ್ಮನ್ನು ದಾಟಿ ಹೋಗುವಾಗ ಅದು ದೂರ ಹೋಗ್ತಿದೆ ಅನ್ನೋವಂಥದ್ದು ಸಹ ನಮಗೆ ಅನಿಸುತ್ತೆ. ಅದು ಅವರು ಒಂದು ಆಶ್ರಮದಿಂದ ಬಿಟ್ಟು ಮತ್ತೊಂದು ಆಶ್ರಮಕ್ಕೆ ಹೋಗ್ತಾ ಇದ್ದಾರೆ. The beauty of the sound in the silent morning air and the sense of joy. ಆ ಒಂದು ದೇವರ ಸ್ತುತಿ ಕೇಳಲಿಕ್ಕೆ ತುಂಬ ಮಧುರ. ಅಂದರೆ ನಿಶಬ್ದವಾದಂಥ ಮುಂಜಾನೆಯ ಸಂದರ್ಭದಲ್ಲಿ ಆ ಒಂದು ದೇವರ ಸ್ತುತಿಯನ್ನು ಕೇಳಲಿಕ್ಕೆ ತುಂಬ ಖುಷಿಯಾಗುತ್ತೆ. ಆ್ಯಂಡ್ ರೆವರೆನ್ಸ್ ವಿಚ್ ಇಟ್ ಬ್ರಿಂಗ್ಸ್, ಅದರ ಬಗ್ಗೆ ರೆವರೆನ್ಸ್ ಅಂದರೆ ರೆಸ್ಪೆಕ್ಟ್, ಮರ್ಯಾದೆಯನ್ನು ಸಹ ಇದು ತಂದುಕೊಡ್ತಾ ಇದೆ. ಗಿವ್ಸ್ ಪೀಸ್ಫುಲ್ ಟು ದ ಸೋಲ್, ಆತ್ಮಕ್ಕೆ ಒಂದು ರೀತಿಯಾದಂಥ ಶಾಂತಿಯನ್ನು ಸಹ ಇದು ಒದಗಿಸ್ತಿದೆ ಅಂತ ಇವರು ಸೆಕೆಂಡ್ ಪ್ಯಾರಾಗ್ರಾಫಲ್ಲಿ ವರ್ಣಿಸಿದ್ದಾರೆ. Now let us go to the third paragraph of this prose, children. After an interval, each boy takes his asan, his square of carpet, into the fields and sits down on it to meditate on his own place alone. Later on, before the school work begins, the boys all stand together
in the shade of the trees and sing their hymen. So third paragraph alli the poet is describing about how the students are taking their positions, like after an interval ಅಂದರೆ ಒಂದು ವಿರಾಮದ ನಂತರ ಮಕ್ಕಳೆಲ್ಲರೂ ತಮ್ಮ ತಮ್ಮ ಆಸನಗಳನ್ನು ತಗೊಳ್ತಾ ಇದ್ದಾರೆ. ವಾಟ್ ಇಸ್ ದಿಸ್ ಆಸನ್? ಇಟ್ಸ್ ಅ ಸ್ಕ್ವೇರ್ ಆಫ್ ಕಾರ್ಪೆಟ್. Where they are sitting? They are sitting in the fields. Why they are sitting? To meditate in his own place alone. So wherever they are going to sit and in their square of carpet on the field, they are sitting there and they are meditating alone. Later on, these students are beginning their school words. The boys all stand together. To start the school word, to begin the school word, the boys are standing together in the shade of the trees and singing their hymen. ಅಂದರೆ ಈಗ ಸ್ಕೂಲ್ ಪ್ರೇಯರ್ ಮಾಡ್ತೀವಲ್ವ ಆ ರೀತಿ. ಸೊ ಟು ಸ್ಟಾರ್ಟ್ ದ ವರ್ಡ್, ಸ್ಕೂಲ್ ವರ್ಡ್, ದೇ ಆರ್ ಸಿಂಗಿಂಗ್ ದ hymen together under the shade of the tree. Then fourth paragraph. Till about 10:30, the work of the school goes on. We have no classrooms. ಸೊ ಇಲ್ಲಿ ಏನು ವರ್ಣನೆ ಮಾಡ್ತಿದ್ದಾರೆ? 10:30 ಅಂದರೆ 10:30 ಅಂತ ಅರ್ಥ. ಸೊ ದ ಗೋಸ್ ಆನ್, ದ ಸ್ಕೂಲ್ ವಿಲ್ ಬಿ ವರ್ಕಿಂಗ್ ಔಟ್, ದ ಮಾರ್ನಿಂಗ್ ಸೆಷನ್ ವಿಲ್ ಬಿ ಗೋಸ್ ಆನ್ and they are not having the classrooms. ಇಲ್ಲಿ ನಾವು ಥರ್ಡ್ ಪ್ಯಾರಾಗ್ರಾಫ್ we have learned that they are under the shades and sitting there to meditate. Okay, so they are not inside the classrooms. Hardly they are not having the classrooms. The boys sit with their teachers in the open air. So they are not sitting in the classroom. They are sitting near the teacher in the open air under the trees. There are no larger classes. So how we are sitting inside the classroom? They are not sitting inside the classroom. The students of Shantiniketan, they are sitting outside with the teacher under the shade of the tree. A group of 8 or 10 boys are seated around the teacher. ಸೊ ನಮ್ಮ ರೀತಿ ಕ್ಲಾಸ್ ರೂಮ್ಸಲ್ಲಿ 30-40 ಕೂತ್ಕೊಳ್ತೀವಲ್ಲ ಆ ರೀತಿ ಅಲ್ಲ. ಸೊ ಮಕ್ಕಳು ಟೀಚರ್ ಹತ್ತಿರ ಒಂದು 8-10 ಮಕ್ಕಳು ಟೀಚರ್ ಹತ್ತಿರ ಕೆಳಗಡೆ ಕೂತ್ಕೊಂಡು, ಮರದ ಕೆಳಗಡೆ ಕೂತ್ಕೊಂಡು ಪಾಠವನ್ನು ಕಲಿತಾರೆ. A greater part is carried a group of 8 or 10 boys are seated round the teacher asking him questions. So they are not sitting quietly, they are asking the questions to the teacher. Very few boots are used. Oh, it's very good. They are not at all using the boots. They are simply going on, they are asking their doubts and their questions, and they are clarifying their doubts there under the shade of the tree. They are not using the boots. They hardly use the boots. And the greater part is carried on through conversation. Only the conversation are taking place in the classes. The boys soon learn to open out all their difficulties to their teachers, and the teachers get keenly interested in the boys' questions and answers. So the class is going on through conversation. That is the reason, and hardly they are not using the books. So the teacher is getting keenly interested in the boys' questions and keenly answer to that questions. Such living education can never be dull. So you will be saying that when you sit in the class you get bored hearing the subjects. So but here in Shantiniketan, since the classrooms are outside under the tree shades, they are not dull. The education is not becoming dull. It's very enjoyable. Now let us come to the fifth para. When the morning work is over, the boys bathe and go to their meal. So morning session ಆಗೋದ್ಮೇಲೆ they are going to bathe. ಬೇತ್ ಅಂದರೆ ಸ್ನಾನದ ಉಪಚಾರಕ್ಕೆ ಅವರು ತೆರಳ್ತಾ ಇದ್ದಾರೆ. ಆ್ಯಂಡ್ ಆಫ್ಟರ್ ಬಾತ್ ವಾಟ್ ದೇ ಆರ್ ಡೂಯಿಂಗ್? ದೇ ಆರ್ ಗೋಯಿಂಗ್ ಟು ದೇರ್ ಮೀಲ್. ಆಫ್ಟರ್ನೂನ್ ತಿನ್ನುವಂಥ ಊಟವನ್ನು ಮೀಲ್ ಅಂತ ಕರೀತಾರೆ.
About 2 o'clock in the afternoon, the classes begin again. So morning session is finished. Now the afternoon session will be starting exactly after 2 o'clock. But at this time, the work is chiefly with hands as well as with the mind. So in the morning session, what they were doing, they were meditating, they're sitting under the tree shade, they were having conversation with the teacher, etc. But the afternoon session is totally opposite what they had done in the morning session. So what they were doing, the work were chiefly with the hands as well as with minds. What kind of hand work, what kind of mind work is? The handiwork is practiced and the boys' own natural tastes are very soon discovered. So whatever they are talented, that has been discovered in the afternoon session by doing the work in the hands and mind. Some prefer carpentry, others prefer mechanical work, others enjoy spinning and weaving, others become skilled draftsmen or painters, others are musicians. So we have already learned that in the afternoon session the boys are going to do the work with their hands and mind. So what is the work they are doing in the afternoon? That is carpentry, the woodwork or mechanical work or spinning, weaving, ಬಟ್ಟೆ ಹೊಲಿಯುವಂಥದ್ದು, ಬಟ್ಟೆ ನೇಯುವಂಥದ್ದು, and become skilled draftsman. ಸ್ಕಿಲ್ಡ್ ಡ್ರಾಫ್ಟ್ಸ್ಮ್ಯಾನ್ ಅಂದರೆ ಸರಿಯಾದ ರೀತಿಯಲ್ಲಿ ಡಿಸೈನ್ ಮಾಡ್ತಕ್ಕಂಥದ್ದು, ಪ್ಲ್ಯಾನ್ ಮಾಡ್ತಕ್ಕಂಥದ್ದನ್ನು ಡ್ರಾಫ್ಟ್ಸ್ಮ್ಯಾನ್ ಅಂತ ಕರೀತಾರೆ. ಆರ್ ಪೇಂಟರ್ಸ್, ಪೇಂಟ್ ಮಾಡ್ತಕ್ಕಂಥದ್ದು. ಆ್ಯಂಡ್ ಅದರ್ಸ್ ಆರ್ ಮ್ಯೂಸಿಷಿಯನ್ಸ್. ಸೊ like this, the students are working out in the afternoon session with their mind or handwork. Let us go to the 6th para. There is very little book work in the afternoon. School is over at about 4 o'clock, and then there is a rush to get first into the great open fields for football. Our Shantiniketan boys are famous everywhere for their sports and games. So your school ಸಾಯಂಕಾಲ 4 o'clock ಮುಗ್ದೋಗುತ್ತೆ. The little work is there in the afternoon. The book work is very little for them, and the school will be closed at 4 o'clock. After 4 o'clock, they are rushing towards the field to play football. So this is the routine what the boys are going to do in the Shantiniketan ashram. And these boys are very famous for sports and games. The students who are studying in the Shantiniketan ashram are very famous for sports and games. This is very important point. One more question here. Next, let us go to the 7th paragraph. In the evening at sunset, they return from fields and it sits down once more for a short time to meditate in the silence. So ಸಂಧ್ಯಾ ಸಮಯ, ಸನ್ಸೆಟ್ ಅಂದರೆ ಸಂಧ್ಯಾ ಸಮಯದಲ್ಲಿ they return from fields. The students who were in the fields to play the games, they return from the field and sit once more. Once again they are sitting. What they are doing once again sitting? In the morning session they meditated, and now at the same time in the evening session they are sitting to meditate in silence. So 2 times they are doing the same word. Let us go to the 8th para. As night comes, fairy tales are told, short dramas are recited, our Gurudeva's song are sung, and different school gatherings are held. At the night times, ಅಂದರೆ ರಾತ್ರಿಯ ಸಮಯದಲ್ಲಿ fairy tales are told, ಅಂದರೆ ಸ್ಟೋರೀಸ್, ಶಾರ್ಟ್ ಸ್ಟೋರೀಸ್, ಆ್ಯಂಡ್ ಶಾರ್ಟ್ ಡ್ರಾಮಾಸ್ ಆರ್ ರಿಸೈಟೆಡ್. ಏನು ರಿಸೈಟೆಡ್ ಅಂದರೆ ಆಲ್ರೆಡಿ ವಾಟ್ ದೇ ಆರ್ ಹ್ಯಾವಿಂಗ್ ಇನ್ ದೇರ್ ಮೆಮೊರಿ ದೇ ಆರ್ ಗೋಯಿಂಗ್ ಟು ಸಿಂಗ್. ಫಾರ್ ಎಕ್ಸಾಂಪಲ್, ಯು ಹ್ಯಾವ್ ರಿಮೆಂಬರ್ಡ್ ಯುವರ್ 4th standard or 5th standard poem, and now you are going to say that is called as reciting. Already you are having in that memory and you are telling that is called as recite. So here at the night times in the Shantiniketan ashram, they are going to say
the short stories and they are doing the reciting the short dramas. Our Gurudeva's song, and that means the Gurudeva who Rabindranath Tagore has written certain songs and poems that has been sung in this ashram during the night times, and different school gatherings also held. So other school children are coming here and sharing their thoughts and their talents in this ashram during the night time. By 9 o'clock, all are glad to retire to rest. So after the short stories and dramas and songs, they are retiring, they are going to rest. And again the choristers go round the ashram singing their last evening hymn. So after the fairy tales, that is short stories and dramas, everything has been over and they are going back to rest. After 9 o'clock, the choristers ಅಂದರೆ ವಾದ್ಯ ತಂಡದವರು, once again in the morning they have done, and once again now they are singing their last evening hymn. ರಾತ್ರಿಯ ಸಂದರ್ಭದಲ್ಲಿ ಮಲಗುವ ಮುಂಚೆ ಮಾಡ್ತಕ್ಕಂಥ ದೇವರ ಸ್ತುತಿಯನ್ನು ಇವರು ಹೇಳ್ಕೊಂಡು ಹೋಗ್ತಿದ್ದಾರೆ. There can be no questions as to the happiness of the life of our boys. So here the students who are residing, they are very enjoyable, they are very happy in this ashram. Their faces tell the story of their joy and their freedom. ಸೊ ಅವರ ಮಕ್ಕಳನ್ನು ನೋಡಿದ್ರೆ, ಮಕ್ಕಳ ಮುಖವನ್ನು ನೋಡಿದಾಗ ಅವ್ರು ಎಷ್ಟು ಎಂಜಾಯ್ ಮಾಡಿದ್ದಾರೆ ದಿನಪೂರ್ತಿ ಅನ್ನೋವಂಥದ್ದನ್ನು ನಾವು ಅಲ್ಲಿ ಕಾಣ್ಬೋದು ಅಂತ ಹೇಳ್ತಿದ್ದಾರೆ. Their faces tell the story of their joy and their freedom. There is no free life in India than the life of our children at Shantiniketan. ಸೊ ಇಷ್ಟು ಫ್ರೀಯಾಗಿರ್ತಕ್ಕಂಥ ಒಂದು ಲೈಫು ಇಡೀ ಭಾರತದಲ್ಲಿ ಯಾವ ಮಕ್ಕಳಿಗೆ ಸಿಗೋದಿಲ್ಲ, ಅದು ಶಾಂತಿನಿಕೇತನ್ ಮಕ್ಕಳಿಗೆ ಮಾತ್ರ ಸಿಗ್ತಾ ಇದೆ ಅಂತ ಇವರು ಇಲ್ಲಿ ವರ್ಣನೆಯನ್ನು ಕೊಟ್ಟಿದ್ದಾರೆ. ಸೊ ದಿಸ್ ಇಸ್ ಅಬೌಟ್ ದ ಸ್ಟೋರಿ ಆರ್ ದ ಪ್ರೋಸ್ ಆಫ್ ದ ಫಸ್ಟ್ ಯೂನಿಟ್, ಅ ಡೇ ಇನ್ ದ ಆಶ್ರಮ್, written by C.F. Andrews. Thank you children, have a good day.